ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಮ್ಮು ತಗೋತೀನಿ. ಹಸ್ಕೊಂಡೋಗಿ ತಲೆ ಸುತ್ತ ಬಂದ್ ಬಿದ್ದೀಯಾ? ತಗೋ, ಇನ್ನೊಂದು ಸ್ವಲ್ಪ ತಿನ್ನು. ತಗೋ. ಅಮ್ಮ ಸಾಕಮ್ಮ, ನೀನು ತಿಂತಿದ್ರೆ ನಂಗೆ ಎಕ್ಸಾಮ್ ಎಲ್ಲ ನಿದ್ದೆ ಬರುತ್ತೆ. 2 ತುತ್ತು ತಿಂದು ಸಾಕು ಅಂತೀಯ? ನಿಂದೇನು ಮನುಷ್ಯರ ಹೊಟ್ಟೆನೋ ಗುಬ್ಬಿ ಹೊಟ್ಟೆನೋ? ನಾನ್ ತಿನ್ನಿಸಷ್ಟು ತಿನ್ಬೇಕು ಅಷ್ಟೇ. ತಗೋ. ಅಮ್ಮ ಸಾಕು, ಎಕ್ಸಾಮ್ ಲೇಟ್ ಆಯ್ತು. ಅಮ್ಮ ಮಗಳು ಪ್ರೀತಿ ಜೋರಾಗಿದೆ ನೋಡಕ್ಕ, ಸಾಕು ಅಂದ್ರೂ ಬಿಡ್ತಿಲ್ಲ, ಸುಮ್ನೆ ತಿನ್ನಿಸ್ತಾ ಇದ್ದಾಳೆ. ನೀನೇ ನೋಡೆ, 2 ತುತ್ತಿನೆಲ್ಲ ಸಾಕು ಅಂದ್ಬಿಡ್ತಾಳೆ. ಹೇಗಾಗಿದ್ದಾಳೆ ನೋಡು, ತೆಂಗಿನ ಗರಿ ಕಡ್ಡಿ ತರ. ಅಮ್ಮು, ಎಕ್ಸಾಮ್ ಫೀಸ್ ಕಟ್ಬೇಕು ಅಂದಿದ್ಯಲ್ಲ, ತಗೋ ದುಡ್ಡು. ಥ್ಯಾಂಕ್ಸ್ ಅಕ್ಕ. ಅಕ್ಕ ಜಾಸ್ತಿ ಇದೆ, ಕನ್ಫ್ಯೂಸ್ ಮಾಡ್ಕೊಂಡ್ಯೋ ಹೇಗೆ? ಇಲ್ಲ, ಬೇಕು ಅಂತಾನೆ ಕೊಟ್ಟಿದ್ದು. ಹೊಸ ಬಟ್ಟೆ ತಗೋ. ಹೊಸ ಬಟ್ಟೆನಾ? ಲೇ ಅಹಲ್ಯ, ನಿಂಗೇನ್ ತಲೆಗಿಲೆ ಕೆಟ್ಟಿದ್ಯೇನೆ? ಮೊನ್ನೆ ತಾನೇ ಅಳಿ ಅಂದ್ರು 6 ಜೊತೆ ಬಟ್ಟೆ ಕೊಡಿಸಿದ್ದಾರೆ. ಮದುವೆಗೂ 1-5 ಜೊತೆ ಬಟ್ಟೆ ತಗೊಂಡಿದ್ದಾಳೆ. ಇವಳೇನು ಬಟ್ಟೆ ಉಡ್ತಾಳೋ, ಬಟ್ಟೆ ಅಂಗಡಿ ಹಾಕ್ತಾಳೋ? ಅಮ್ಮ, ಕಾಲೇಜಿಗೆ ಹೋಗೋ ಹುಡುಗಿ, 4 ಜನ ಫ್ರೆಂಡ್ಸ್ ಹೇಗಿರ್ತಾರೋ ಹಾಗಿರ್ಬೇಕು. ಥ್ಯಾಂಕ್ ಯು ಅಕ್ಕ. ಲೇ ಅಹಲ್ಯ, ಇದು ಸರಿಯಲ್ಲ ಕಣೆ. ನಾವ್ ಎಷ್ಟರಲ್ಲಿದ್ವೋ ಅಷ್ಟರಲ್ಲೇ ಇರ್ಬೇಕು. ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿದೀಯ ಅಂತ ಹೀಗೆ ಅನಾವಶ್ಯಕವಾಗಿ ದುಡ್ಡನ್ನ ಖರ್ಚು ಮಾಡಬಾರ್ದು. ಅಮ್ಮ, ಬಿಂದಿಗೆ ಅಷ್ಟು ನೀರಿದ್ದಾಗ ಅದನ್ನ ಖರ್ಚು ಮಾಡೋದಕ್ಕೆ ಯೋಚನೆ ಮಾಡ್ಬೇಕು. ನದಿನೇ ಮನೆ ಮುಂದೆ ಹರಿಯುವಾಗ ಬಿಂದಿಗೆ ನೀರಿನ ಬಗ್ಗೆ ಯೋಚನೆ ಮಾಡಿದ್ರೆ ಜಾಣ್ರು ಅಂತ ಅಂತಾರ. ಈ ಹಣಕ್ಕೆಲ್ಲ ನೀನು ಲೆಕ್ಕ ಇಡ್ಬೇಡ. ನೀನು ಅಮ್ಮು ಖುಷಿಯಾಗಿರ್ಬೇಕು ಅಷ್ಟೆ. ಅದೇನೋ ಐಶ್ವರ್ಯ ಬಂತು ಅಂತ ಅರ್ಧ ರಾತ್ರಿಲಿ ಕೊಡೆ ಹಿಡಿಯೋ ಕೆಲಸ ಆಗ್ಬಾರ್ದು. ಎಲ್ಲದಕ್ಕೂ ಲೆಕ್ಕ ಹಿಡಿತ ಅನ್ನೋದಿರ್ಬೇಕು. ಇದೆ ಅಂತ ಹಾಳು ಮಾಡಬಾರ್ದು. ಯಾಕೆ ಕಂದ, ಏನಾಯ್ತು? ಏನಿಲ್ಲ ಅಂದ್ರೆ ಕಣ್ಣಲ್ಲಿ ಯಾಕೆ ನೀರು ಬರುತ್ತೆ? ಅತ್ತಿದೀಯಾ? ಇಲ್ಲ ಅಮ್ಮ. ಏನಾಯ್ತು ಅಂತ ಹೇಳೆ, ಇಲ್ಲ ಅಂದ್ರೆ ಜೀವದಲ್ಲಿ ಜೀವ ಇರಲ್ಲ. ಅಮ್ಮ, ನಿನ್ ಮಾತಿನ ಅರ್ಥ ನನ್ಗೀಗ ಆಗ್ತಿದೆ ಅಮ್ಮ. ನೀನ್ ಯಾಕೆ ಮೊದ್ಲಿಂದನೂ ಆ ರೀತಿ ಮಾತಾಡ್ತಿದ್ದೆ ಅಂತ ನನ್ಗೀಗ ಗೊತ್ತಾಗ್ತಿದ್ಯಮ್ಮ. ಯಾವ ಮಾತೆ? ಅದೇ ಅಮ್ಮ, ನಾವ್ ಯಾವತ್ತೂ ನಮ್ಮ ಸ್ಥಾನ ಮಾನನ ಮರಿಬಾರ್ದು. ನಾವ್ ಯಾರು ಅನ್ನೋದನ್ನ ಮರ್ತು ನಡ್ಕೋಬಾರ್ದು ಅನ್ನೋದು. ಅಮ್ಮ, ನಾನು ಕೆಲ್ಸದವ್ರ ಮಗಳು, ಕೆಲ್ಸದವ್ರ ಮಗಳಾಗೆ ಇರ್ಬೇಕು ಅಲ್ವಾ? ಯಾಕೋ ಕಂದ ಇಷ್ಟೊಂದು ನೊಂದ್ಕೊಂಡಿದೀಯಾ? ಅಮ್ಮ, ನಾಳೆ ಸೊಸೈಟಿಲಿ 10 ಜನ ನನ್ನನ್ನ ನೋಡಿ ಕೆಲ್ಸದವ್ರ ಮಗಳು ಅಂತ ಮಾತಾಡಿದಾಗ ಮನೆ ಮಗಳು ಅಂತ ಅನ್ಕೊಂಡಿರೋ ನನ್ಗೆ ನೋವಾಗುತ್ತೆ ಅಂತ ಹೇಳ್ದೆ ಅಲ್ವಾ? ಅದು ನಿಜ. ಅದಕ್ಕೆ ಈಗ್ಲಿಂದಾನೇ ನಾನು ಕೆಲ್ಸದವ್ರ ಮಗಳು ಅಂತ ಅನ್ಕೊಂಡ್ಬಿಡ್ತೀನಿ. ಅವಾಗ ನನ್ಗಾಗೋ ನೋವು ಕಡಿಮೆ ಇರುತ್ತೆ ಅಲ್ವಾ ಅಮ್ಮ? ಯಾರಾದ್ರೂ ಏನಾದ್ರೂ ಅಂದ್ರನ ಕಂದ? ಚಚ, ಇಲ್ಲಮ್ಮ, ಯಾರು ಏನೂ ಹೇಳಿಲ್ಲ. ನಾನೇ ನಿನ್ ಮಾತನ್ನ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಅವಾಗ ನನ್ಗೆ ಅನ್ಸ್ತು, ನಮ್ಮಮ್ಮ ಹೇಳೋದು ಎಷ್ಟು ಸರಿ ಅಲ್ವಾ ಅಂತ. ಅದಕ್ಕೆ ಅಳು ಬಂತು. ನಿನ್ ಕಣ್ಣಲ್ಲಿ ನೀರು ನೋಡಿದ್ರೆ ನನ್ನ ಎದೆನೇ ಒಡೆದೋಗುತ್ತೆ. ಇಲ್ಲಪ್ಪ ಇಲ್ಲ, ನಾನು ಅಳಲ್ಲ ಅಮ್ಮ. ನಾನು ನಿನ್ ಮಗಳಾಗೆ ಇರ್ತೀನಿ. ಇನ್ಮೇಲೆ ನೀನ್ ಹೇಳೋ ಪ್ರತಿ ಮಾತನ್ನು ಕೇಳ್ತೀನಿ, ಪಕ್ಕ ಯಾವ ಮಾತನ್ನೂ ಮೀರಲ್ಲ. ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಮ್ಮ. ನೀನ್ ನಂಗೆ ಯಾವಾಗ್ಲೂ ಹೇಳ್ತಿರ್ತೀಯ ಗೊತ್ತಾ, 95% ತಗೋತೀಯ, ಇನ್ ಮಿಕ್ಕಿದ 5% ತಗೊಳ್ಳೆ, ಚೆನ್ನಾಗಿ ಓದ್ಕೋ ಅಂತ. ಪಕ್ಕ ಪ್ರಾಮಿಸ್, ತುಂಬಾ ಚೆನ್ನಾಗಿ ಓದ್ತೀನಿ, ಕಷ್ಟಪಟ್ಟು ಓದ್ತೀನಿ. ನೀನು ತುಂಬಾ ಚೆನ್ನಾಗಿ ನೋಡ್ಕೋತೀನಮ್ಮ. ಒಳ್ಳೆ ಕೆಲಸ ತಗೋತೀನಿ, ಕೈ ತುಂಬಾ ಸಂಬಳ ತಗೋತೀನಿ. ಆಮೇಲೆ ನಿಮ್ಗೆ ಯಾವ ಕಷ್ಟನೂ ಬರಬಾರ್ದು ಹಾಗೆ ನೋಡ್ಕೋತೀನಿ. ಹೂವನ್ ಹಾಗೆ ನೋಡ್ಕೋತೀನಿ.
ಬರೀ ನಿಮ್ಮ ಅಮ್ಮನ ಮಾತ್ರ ನೋಡ್ಕೋತೀಯ, ನನ್ನ ನೋಡ್ಕೊಳ್ಳೋದಿಲ್ವಾ? ನಿಮ್ಮ ನಾನ್ ನೋಡ್ಕೊಳ್ತಾ ಇರ್ತೀನ? ನನ್ ಬಂಗಾರು ತಾತ ನೀವು, ಚೆನ್ನಾಗಿ ನೋಡ್ಕೊತೀನಿ. ನಾನು ಅರೆ ಸುಂದ್ರಣ್ಣ, ನಿಮ್ಮನ್ನ ಯಾಕೆ ಬಿಟ್ಬಿಡ್ಲಿ, ನಿಮ್ಮನ್ನು ನೋಡ್ಕೋತೀನಿ. ಮೀರಾ ಬಿಡಿ, ದೊಡ್ಡ ಮನ್ಸಿನ ಹುಡುಗಿ, ದೊಡ್ಡ ದೊಡ್ಡ ಆಸೆ ಕನ್ಸುಗಳಿರೋಳು. ಅವಳು ಎಲ್ರೂ ಚೆನ್ನಾಗೇ ನೋಡ್ಕೋತಾಳೆ. ಹಾಗೆ ಎಲ್ರೂ ಹೇಳೋ ಪ್ರತಿಯೊಂದು ವಿಷಯನೂ ಚೆನ್ನಾಗೇ ನೆನ್ಪಿಟ್ಟಿರ್ತಾಳೆ. ಹಾ ಅಕ್ಕ, ಎಲ್ಲ ನೆನ್ಪಿರುತ್ತೆ. ಇದೇನಮ್ಮ ಶಂಭವಿ, ಇವತ್ತು ನನ್ನ ಮನೆ ಮಗು ಕಣ್ಣೀರ್ ಹಾಕ್ತಾ ಮಾತಾಡ್ತಾ ಇದೆ. ನೀನೇನಾದ್ರೂ ಹೇಳಿದ್ಯಾ? ಇಲ್ಲ ಯಜಮಾನ್ರೆ, ಅವಳು ಓದು ಭವಿಷ್ಯದ ಬಗ್ಗೆ ಹೇಳ್ಕೊತಾ ಇದ್ದಾಳಷ್ಟೇ. ಮೀರಾ, ಕಾಲೇಜ್ಗೆ ಹೋಗೋಣವಾ? ಮೀರಾ, ಮರಿದೆ ಕಾಲೇಜ್ ಫೀಸ್ ಕಟ್ಬಿಡು ಪುಟ್ಟ, ತಗೋ. ಅಕ್ಕ, ಥ್ಯಾಂಕ್ ಯು. ಯಾವ್ದನ್ನು ಮರೆಯಲ್ಲ. ಬಾಯ್ ಮಾ, ಬಾಯ್ ತಾತ, ಬಾಯ್ ಸುಂದ್ರಣ್ಣ. ತುಂಬಾ ಸ್ವಾಭಿಮಾನದ ಹುಡುಗಿ ಇವಳು. ಫೀಸ್ ಕೂಡ ಸಾಕೇತ್ ಹತ್ರ ತಗೊಳ್ಳೋದಿಲ್ಲ ಅಂತಾಳೆ. ಮವ, ನಮ್ಮ ಕಂಪನಿಲಿ ಎಲ್ಲ ಸರಿಯಾಗಿದೆ, ಬಟ್ ಎಲ್ಲರೂ ಸರಿಯಾಗಿದ್ದಾರೆ ಅಂತ ಹೇಳೋದಕ್ಕಾಗಲ್ಲ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಲೂಪ್ ಹೋಲ್ಸ್ಗಳು ಇದ್ದೇ ಇರುತ್ತೆ. ಜೊತೆಗೆ ಸಣ್ಣ ಪುಟ್ಟ ಮೋಸನೂ ಆಗ್ತಿರುತ್ತೆ. ಅದಕ್ಕೆ ಅದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ನಾನು ಅನ್ನಿ ಡಿಸೈಡ್ ಮಾಡಿದ್ದೀವಿ. ಅದಕ್ಕೂ ನನಗೂ ಏನು ಸಂಬಂಧ ಅಳಿ ಅಂದರೆ? ಸಂಬಂಧ ಇದೆ ಅಂಕಲ್. ಪ್ರಾಬ್ಲಮ್ ಇರೋ ಸೂಕ್ಷ್ಮವಾದ ಜಾಗದಲ್ಲಿ ನಮ್ಮವ್ರು ಯಾರು ಸೂಪರ್ವೈಸರ್ ಆಗಿದ್ರೆ ಆ ಲಾಸ್ಗಳನ್ನ ಕಡಿಮೆ ಮಾಡ್ಬೋದು ಅಂತ. ಯಾರಾದರೂ ಇದ್ದಾರಾ? ನೀವೇ ಇದ್ದೀರಲ್ಲ. ನೀವು ನಮ್ಮ ಕಂಪನಿಲಿ ಸೂಪರ್ವೈಸಿಂಗ್ ಕೆಲಸ ಮಾಡ್ತೀರಾ? ನಾನು ನಿಮ್ಮ ಕಂಪ್ನಿಲಿ? ಹೌದು ಅಂಕಲ್, ನಮಗೆ ನಮ್ಮವ್ರ ಅಗತ್ಯ ಇದೆ, ಪ್ಲೀಸ್ ಇಲ್ಲ ಅಂತ ಹೇಳ್ಬಿಡಿ. ನೀವು ಮನೇಲಿ ಒಬ್ಬರೇ ಇದ್ದು ನಿಮಗೂ ಬೋರ್ ಆಗ್ತಾ ಇರುತ್ತೆ. ಇವಾಗ ನಮ್ಮ ಕಂಪ್ನಿ ಕೆಲಸ ನೀವು ನೋಡ್ಕೊಳ್ಳೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ, ನಿಮಗೂ ಟೈಮ್ ಕಳೆಯುತ್ತೆ. ಹಾಂ, ಸರಿ ಆಗಲಿ. ಕಟ್ಕನ್ ಕೈಲಿ ಕುರಿ ಕಾಯೋಕ್ ಬಿಟ್ಟಂಗಾಯ್ತು. ಅನಿ, ಹೋಗು, ಮಾವನಿಗೆ ಕಂಪ್ನಿಲಿ ಎಲ್ಲರೂ ಪರಿಚಯ ಮಾಡಿಸು, ಕಂಪ್ನಿಲೆಲ್ಲ ತೋರಿಸು. ಇವತ್ತಿಂದನೇ ಕೆಲಸ ಶುರು ಮಾಡ್ಕೊಳ್ಳಿ. ನೀನು ಬಾಣ. ಸರಿ, ಬನ್ನಿ ಹೋಗೋಣ. ಮಾವ ಚಂದ್ರಕಾಂತ್ ಅಂತ. ಚಂದ್ರಕಾಂತ್ ಅಂತ, ಇನ್ಮೇಲೆ ಇವರೇ ನಿಮ್ಗೆ ಸೂಪರ್ವೈಸರ್. ತಾತ, ಅಪ್ಪ, ಅಮ್ಮ ಕಷ್ಟಪಟ್ಟು ಕಟ್ಟಿರೋ ಕಂಪ್ನಿ ಇದು. ಇಪ್ಪತ್ತೈದು ವರ್ಷದಿಂದ ಒಂದ್ ಸ್ಟೆಪ್ ಮೇಲೆ ಹೋಗ್ತಿದೆಯಾ ಹೊರತು ಇವತ್ತಿನವರೆಗೂ ಒಂದ್ ಸ್ಟೆಪ್ ಕೆಳಗಿಳ್ದಿಲ್ಲ. ಮುಂಚೆ ಎಲ್ಲ ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಒಟ್ಟಿಗೆ ನೋಡ್ಕೋತಿದ್ರು. ಜವಾಬ್ದಾರಿ ನನಗೆ ಬಂದ್ಮೇಲೆ ಫ್ಯಾಮಿಲಿ ಮೆಂಬರ್ಸು ಕಡಿಮೆ ಆದ್ರು. ಈಗ ನಾನು, ಅನಿ ಮಾತ್ರ. ಇನ್ಮೇಲೆ ಆ ಜಾಗನ ನೀವು ಫುಲ್ಫಿಲ್ ಮಾಡಬೇಕು. ನಮ್ಮ ಕಂಪನಿ ಬಿಸ್ನೆಸ್ ಇನ್ನೂ ಎತ್ತರಕ್ಕೆ ಏರ್ಬೇಕು ಅಂತಂದ್ರೆ ಮೊದಲು ಚಿಕ್ಕ ಪುಟ್ಟ ಲೂಪೋಸ್ನ ಮುಚ್ಚಾಕ್ಬೇಕು. ಅದಕ್ಕೆ ನಿಮ್ಮ ಹೆಲ್ಪ್ ಅಗತ್ಯ ಇದೆ. ನೀವು ನಮ್ಮ ಜೊತೆಗಿದ್ರೆ ಆ ಪ್ರಾಬ್ಲಮ್ಸ್ ಎಲ್ಲ ದೂರ ಆಗ್ಬೋದು ಅಂತ ನನ್ನ ಅನಿಸಿಕೆ. ಖಂಡಿತ ಖಂಡಿತ. ಅಲ್ಲಲ್ಲೇ ಇರೋ ಚಿಕ್ಕ ಚಿಕ್ಕ ಲೂಪ್ ಹೋಲ್ಸ್ನ ನಾನು ಖಂಡಿತವಾಗಿಯೂ ಮುಚ್ತೀನಿ. ನನ್ನನ್ನು ನಂಬಿ ನೀವು ಕೆಲಸ ಕೊಡ್ತಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ನಿಮ್ಮನ್ನು ನಂಬದೆ ಇನ್ಯಾರನ್ನ ನಂಬಬೇಕು ಮಾವ?
ಬನ್ನಿ ಹೋಗೋಣ. ಹನಿ, ಏನ್ ಗೋವರ್ಧನಣ್ಣ, ಅನಿಕೇತು ತುಂಬಾ ಜಾಣ, ಇಂಟೆಲಿಜೆಂಟು, ಸೂಕ್ಷ್ಮ ಬುದ್ಧಿಯವನು ಅಂತ ಏನೇನೋ ಹೇಳಿದ್ರಿ. ಇಲ್ಲಿ ನೋಡಿದ್ರೆ ಇವರು ಸಣ್ಣ ಪುಟ್ಟ ತೂತ್ಗಳನ್ನ ಮುಚ್ಚೋದಕ್ಕೆ ಕನ್ನ ಕೊರಿಯೋ ನನ್ನನ್ನು ಕರ್ಸಿದ್ದಾರೆ. ಇನ್ನು ಇವ್ರ ಕತೆ ಅಷ್ಟೇ. 25 ವರ್ಷದಿಂದ ಒಂದು ಸ್ಟೆಪ್ ಕೆಳಗಿಳಿದಿಲ್ಲ ಅಂತ ಹೇಳೋ ಇವ್ರನ್ನ ಲೈಫಲ್ಲಿ ಪಾತಾಳ ಇಳಿಸ್ದೆ ಹೋದ್ರೆ ನನ್ನ ಹೆಸರು ಚಂದ್ರಕಾಂತೆ ಅಲ್ಲ. ಯಾಕೆ ಇಷ್ಟೊಂದು ಲೇಟ್ ಮಾಡ್ದೆ? ಇಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ಮನೆಯಿಂದ ಹೊರಡೋದ್ ಲೇಟ್ ಆಯ್ತು ಕಣೆ. ತಗೋ ಬಿಡಿ. ಅಬ್ಬಪ್ಪ, ಇಷ್ಟೊಂದೆಲ್ಲ ಓದ್ಬಿಟ್ಟಿಯೇನೆ. ಹಾಗಾದ್ರೆ ಈ ಸರಿ ರ್ಯಾಂಕ್ ಗ್ಯಾರಂಟಿ. ನಿನ್ ತಲೆ ಓದಕ್ಕೆ ಅಂತಾನೆ ಇಷ್ಟು ಬುಕ್ಸ್ ತಗೊಂಡಿದ್ದು. ಆದ್ರೆ ಟ್ರಸ್ಟ್ ಮೀ, ಒಂದ್ ಬುಕ್ನು ಓಪನ್ ಮಾಡಿ ನೋಡಿಲ್ಲ ಗೊತ್ತಾ? ಡ್ಯೂ ಡೇಟ್ ಬೇರೆ ಆಗ್ಬಿಟ್ಟಿತ್ತು, ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ. ನೀನ್ ಬಿಡಮ್ಮ, ಓದಿದ್ರು ಅಷ್ಟೇ, ಓದಿಲ್ಲ ಅಂದ್ರೂ ಅಷ್ಟೇ. ಕ್ಲಾಸಲ್ಲಿ ಪಾಠ ಕೇಳಿದ್ರೆ ಸಾಕು, ಅದನ್ನ ಹಾಗೆ ತಲೆಯಲ್ಲಿ ಪ್ರಿಂಟ್ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಅದನ್ನೇ ಇಳಿಸ್ಬಿಡ್ತೀಯ. ಸರಿ ಬಾ. ಪಾಪಚಿ ಮೀರಾ, ಒಂದ್ 2 ಸೆಕೆಂಡ್ ಅವಕಾಶ ಸಿಕ್ಕಿದ್ರು ಅಹಲ್ಯ ತನ್ನ ಕೈ ಚಳಕನ ತೋರಿಸ್ತಾಳೆ ಅಂತ ಪ್ರೂವ್ ಆದ್ರೂ ಕೂಡ ನನ್ ಮುಂದೆ ಮೈ ಮರ್ತ್ಬಿಟ್ಟಿಯಲ್ಲೇ. ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಅಯ್ಯೋ ದೇವ್ರ. ಮೀರಾ, ಏನಾಯ್ತಾ? ಮಾನ್ಯ, ಫೀಸ್ ಕಟ್ಟಕ್ಕೆ ಅಂತ ತಂದು ದುಡ್ಡಿಲ್ಲ ಕಣ. ನಿನ್ ದುಡುಕ್ತನ, ನಿನ್ ಒಳಗಡೆ ಇರೋ ಎಮೋಷನ್ಸ್, ನಿನ್ ಒಳ್ಳೆ ಗುಣ, ಇದ್ 3 ನಿನ್ ಎನಿಮೀಸ್ ಕಣೆ. ಇವೆ ನೀನ್ ನನ್ ವಿರುದ್ಧ ಗೆಲ್ಲದಕ್ಕೆ ಬಿಡ್ತಿಲ್ಲ. ಅದ್ ಹೇಗ್ ಫೀಸ್ ಕಟ್ಟಿಯೋ ನಾನು ನೋಡ್ತೀನಿ.